ಹಲೋ ಸ್ನೇಹಿತರೆ, 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳ ಬಳಕೆಯಿಂದ ಡೆಲ್ಟಾ ಟು ಡೆಲ್ಟಾ, ಡೆಲ್ಟಾ ಟು ಸ್ಟಾರ್, ಸ್ಟಾರ್ ಟು ಸ್ಟಾರ್ ಮತ್ತು ಸ್ಟಾರ್ ಟು ಡೆಲ್ಟಾ ಎಂಬ 3 ಹಂತದ ಕಾರ್ಯಾಚರಣೆಯನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ಈ ಅಭ್ಯಾಸಕ್ಕೆ ಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಟ್ರಾನ್ಸ್ಫಾರ್ಮರ್ ಕೋರ್ಗಳನ್ನು ಡಿಸ್ಮ್ಯಾಂಟಲ್ ಮಾಡುವುದು ಮತ್ತು ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ ಗಾಗಿ ವೈಂಡಿಂಗ್ ವೈರ್ ನ ಗಾತ್ರವನ್ನು ನಿರ್ಧರಿಸುವುದು, ಬಾಬಿನ್ ಮೇಲೆ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ ಮಾಡುವುದು, ಕೋರ್ಗಳನ್ನು ಜೋಡಿಸುವುದು ಮತ್ತು ಟರ್ಮಿನಲ್ ಬೋರ್ಡ್ ಮೇಲೆ ವೈಂಡಿಂಗ್ ನ ತುದಿಯನ್ನು ಕೊಳೆಗೊಳಿಸುವುದು, ಇನ್ಸುಲೇಷನ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಮತ್ತು ಕಾರ್ಯಕ್ಷಮತೆಗಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಪರೀಕ್ಷಿಸುವುದು. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಬೇಕಾದ ಉಪಕರಣ ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಕತ್ತರಿ, ಸ್ಟೀಲ್ ರೂಲ್, ಫಾರ್ಮಲ್ ಚೀಸಲ್, ಹ್ಯಾಮರ್, ಬಾಲ್ ಪೆನ್, ಐರನ್ ಶೋಲ್ಡರಿಂಗ್, ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್, ಮ್ಯಾಲೆಟ್ ಹಾರ್ಡ್ವುಡ್, ನೈಲಾನ್ ಮ್ಯಾಲೆಟ್, ಡಬಲ್ ಬ್ಲಾಡೆಡ್ ನೈಫ್, ಸೂಪರ್ ಎನಾಮಲ್ಡ್ ಕಾಪರ್ ವೈರ್, ಎಂಪೈರ್ ಸ್ಲೀವ್ಸ್, ಏರ್ ಡ್ರೈ ವಾರ್ನಿಷ್, ಡಿಸೈನ್ ಕೋರ್ ಸೋಲ್ಡರ್, ಸೋಲ್ಡರಿಂಗ್ ಪೇಸ್ಟ್, ಸ್ಮೂತ್ ಎಮೆರಿ ಪೇಪರ್, ಫ್ಯಾಬ್ರಿಕ್ ಬೇಸ್ಡ್ ಫೈಬರ್ ಶೀಟ್, ಕಾಟನ್ ಕ್ಲಾತ್. ರಿವೈಂಡಿಂಗ್ ಮಾಡಲು ಟ್ರಾನ್ಸ್ಫಾರ್ಮೇಷನ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು. ನೇಮ್ ಪ್ಲೇಟ್ನ ವಿವರಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಟ್ರಾನ್ಸ್ಫಾರ್ಮರ್ನ ಎಂಡ್ ಕನೆಕ್ಷನ್ ಟರ್ಮಿನಲ್ ಮಾರ್ಕಿಂಗ್ಗಳನ್ನು ಬರೆಯಿರಿ. ಲೀಡ್ಗಳನ್ನು ಡಿಸೋಲ್ಡರ್ ಮಾಡಿ ಮತ್ತು ಟರ್ಮಿನಲ್ ಸ್ಟ್ರೈಕ್ಗಳನ್ನು ಕೋರ್ಗೆ ಜೋಡಿಸಿದ್ದರೆ ಅವುಗಳನ್ನು ತೆಗೆದುಹಾಕಿ. ಕೋರ್ ಅಸೆಂಬ್ಲಿಯ ನಟ್ಗಳನ್ನು ಸಡಿಲಗೊಳಿಸಿ ಮತ್ತು ಸ್ಕ್ರೂಗಳು ಇದ್ದರೆ ತೆಗೆದುಹಾಕಿ. ಕೋರ್ಗೆ ಜೋಡಿಸಲಾದ ಕ್ಲ್ಯಾಂಪ್ಗಳನ್ನು ತೆಗೆದುಹಾಕಿ. ಟ್ರಾನ್ಸ್ಫಾರ್ಮರ್ ಕೋರ್ ಅನ್ನು ನೈಲಾನ್ ಮ್ಯಾಲೆಟ್ನಿಂದ ನಿಧಾನವಾಗಿ ಬಡಿಯಿರಿ, ಇದರಿಂದ ಕೋರ್ ಸಡಿಲಗೊಳ್ಳುತ್ತದೆ. ಹೈಲಮ್ ಅಥವಾ ಫೈಬರ್ ಚಾಕುವನ್ನು ಬಳಸಿ ಕೋರ್ನ ಮಧ್ಯದಿಂದ ಪ್ರಾರಂಭವಾಗುವ ಸ್ಟ್ಯಾಂಪಿಂಗ್ಸ್ ಗಳನ್ನು ತೆಗೆದುಹಾಕಿ. ಕೋರ್ ಅನ್ನು ತೆಗೆಯುವಾಗ ಸ್ಟ್ಯಾಂಪಿಂಗ್ಸ್ ಗಳನ್ನು ಬಾಗದೆ ನೇರವಾಗಿ ಹೊರ ತೆಗೆಯಲಾಗಿದೆ ಎಂದು ನೋಡಿ. ಎಲ್ಲ ಸ್ಟ್ಯಾಂಪಿಂಗ್ ಅನ್ನು ತೆಗೆದುಹಾಕಿ ಮತ್ತು ಕೆಳಗಿನವುಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಕೋರ್ನ ವಿಧ ಸ್ಟ್ಯಾಂಪಿಂಗ್ಸ್ ಆಫ್ ಶೇಪ್ ಗಳ ಸಂಖ್ಯೆ, ಬಾಬಿನ್ ಮತ್ತು ವೈಂಡಿಂಗ್ ಅನ್ನು ಬಟೆಯಿಂದ ಹೊರಿಸಿ. ಇನ್ಸುಲೇಷನ್ ನೊಂದಿಗೆ ಮತ್ತು ಇಲ್ಲದೆ ಕಾಯಿಲ್ ನ ಡೈಮೆನ್ಷನ್ ಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ ಮತ್ತು ವೈಂಡಿಂಗ್ ನ ಎತ್ತರ ಮತ್ತು ಉದ್ದವನ್ನು ಪರೀಕ್ಷಿಸಲು ಟೆಂಪ್ಲೇಟ್ ತಯಾರಿಸಿ. ವೈಂಡಿಂಗ್ ಅನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. ಸ್ಟ್ರಿಪ್ಪಿಂಗ್ ಪ್ರಕ್ರಿಯೆಯ ಸಮಯದಲ್ಲಿ ಎಲ್ಲ ವಿವರಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ನಿಮ್ಮ ದಾಖಲೆಯಲ್ಲಿ ಮೇಲಿನ ಸಂಶೋಧನೆಗಳಿಂದ ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ಮತ್ತು ಸೆಕೆಂಡರಿ ಬದಿಗಳ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅನ್ನು ರಚಿಸಿ. ಬಾಬಿನ್ ಅನ್ನು ಸ್ವಚ್ಛಗೊಳಿಸಿ, ಅದು ಹಾನಿಗೊಳಗಾಗಿದ್ದರೆ ಅದೇ ಬಾಬಿನ್ ಅನ್ನು ಬಳಸಬಹುದು. ಬಾಬಿನ್ ತಯಾರಿಕೆ. ಬಾಬಿನ್ನ ಡೈಮೆನ್ಷನ್ಗಳನ್ನು ಅಳೆಯಿರಿ ಮತ್ತು ಅದನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಟ್ರಾನ್ಸ್ಫಾರ್ಮರ್ನ ರಿವೈಂಡಿಂಗ್. ವೈಂಡಿಂಗ್ ಯಂತ್ರಗಳ ವಿನ್ಯಾಸವನ್ನು ಅವಲಂಬಿಸಿ ಸಿದ್ಧಪಡಿಸಿದ ಬಾಬಿನ್ಗೆ ಸೂಕ್ತವಾದ ಮ್ಯಾಂಡಲ್ ಅನ್ನು ತಯಾರಿಸಿ ಮತ್ತು ಆಯ್ಕೆ ಮಾಡಿ ಅಥವಾ ತೋರಿಸಿರುವಂತೆ ಕಟ್ಟಿಗೆಯ ಬ್ಲಾಕ್ ತಯಾರಿಸಿ. ವೈಂಡಿಂಗ್ ಮಿಷಿನ್ ನಲ್ಲಿ ಮ್ಯಾಂಡಲ್ ಅಥವಾ ಕಟ್ಟಿಗೆಯ ಬ್ಲಾಕ್ ಅನ್ನು ಕ್ಲಾಂಪ್ ಮಾಡಿ. ಮ್ಯಾಂಡಲ್ ಅಥವಾ ಕಟ್ಟಿಗೆಯ ಬ್ಲಾಕ್ ಅನ್ನು ಕ್ಲಾಂಪ್ ಮಾಡುವಾಗ ಯಾವುದೇ ಸಂದರ್ಭದಲ್ಲೂ ವೈಂಡಿಂಗ್ ಸಮಯದಲ್ಲಿ ಕೆಲಸವು ಸಡಿಲವಾಗದಂತೆ ನೋಡಿಕೊಳ್ಳಿ. ಫಾಸ್ಟನರ್ಸ್ ಗಳ ಸಹಾಯದಿಂದ ಬಾಬಿನ್ ಅನ್ನು ವೈಂಡಿಂಗ್ ಯಂತ್ರದ ಮ್ಯಾಂಡಲ್ಗೆ ಬಿಗಿಯಾಗಿ ಅಳವಡಿಸಿ. ಇದರಿಂದ ಬಾಬಿನ್ ಪ್ಲೇ ಆಗದೆ ಮ್ಯಾಂಡಲ್ ನೊಂದಿಗೆ ತಿರುಗುತ್ತದೆ. ಫ್ರಿಕ್ಷನ್ ಡ್ರೈವ್ ಮೂಲಕ ಅಥವಾ ಗೇರ್ ಬದಲಿಸುವ ಮೂಲಕ ಆಯ್ಕೆ ಮಾಡಿದ ವೈಂಡಿಂಗ್ ವೈರ್ ಸೈಜ್ಗೆ ಸರಿಹೊಂದುವಂತೆ ವೈಂಡಿಂಗ್ ಯಂತ್ರದ ಫೀಡ್ ಅನ್ನು ಸರಿಹೊಂದಿಸಿ. ವೈಂಡಿಂಗ್ ಮಿಷಿನ್ ಗೈಡ್ಗಳ ಟ್ರಾನ್ಸ್ವರ್ಸ್ ಫೀಡ್ ಅನ್ನು ಸರಿಹೊಂದಿಸಿ. ಇದರಿಂದ ಬಾಬಿನ್ನ ಒಳಭಾಗದ ಉದ್ದವು ಮೂಲದಲ್ಲಿರುವಂತೆ ಕಾಯಿಲ್ನ ಗಾತ್ರವಾಗಿ ಉಳಿಯುತ್ತದೆ. ಅಂತಿಮ ಸೆಟ್ಟಿಂಗ್ ಸಿದ್ಧವಾಗುವ ಮೊದಲು ನಿಮಗೆ ಹಲವಾರು ಪ್ರಯೋಗಗಳನ್ನು ಬೇಕಾಗಬಹುದು. ಕಾಗದ ಅಥವಾ ಬಟ್ಟೆಯ ಒಂದು ಪದರವನ್ನು ಬಾಬಿನ್ ಮೇಲೆ ಕೋರ್ ಇನ್ಸುಲೇಷನ್ ಆಗಿ ನಯವಾಗಿ ಮತ್ತು ಕ್ರೀಸ್ ಇಲ್ಲದೆ ಇರಿಸಿ. ಆಯ್ಕೆ ಮಾಡಿದ ವೈಂಡಿಂಗ್ ನ ಪ್ರಾರಂಭ ಮತ್ತು ಕೊನೆಯಲ್ಲಿ ಕನೆಕ್ಟಿಂಗ್ ಲೀಡ್ ಮತ್ತು ಸ್ಲೀವ್ ಅನ್ನು ಸೋಲ್ಡರ್ ಮಾಡಿ. ಬಾಬಿನ್ ನ ಒಂದು ತುದಿಯಲ್ಲಿ ಲೀಡ್ ತಂತಿಯನ್ನು ಇರಿಸಿ ಮತ್ತು ಅದನ್ನು ಬಾಬಿನ್ ಫ್ಲೇಜ್ ಔಟ್ಲೆಟ್ ಮೂಲಕ ತೆಗೆದುಕೊಂಡು ಹೋಗಿ ಜಾರಿ ಬೀಳುವುದನ್ನು ತಪ್ಪಿಸಲು ಅದನ್ನು ಗಂಟು ಕಟ್ಟಬೇಕು. ವೈಂಡಿಂಗ್ ವೈರ್ ಸಾಕಷ್ಟು ದಪ್ಪವನ್ನು ಹೊಂದಿದ್ದರೆ ಕನೆಕ್ಟಿಂಗ್ ಲೀಡ್ ತಂತಿಯ ಶೋಲ್ಡರಿಂಗ್ ಅಗತ್ಯವಿಲ್ಲ. ಮೂಲದಲ್ಲಿರುವಂತೆ ಕಾಯಿಲ್ ಉದ್ದವು ಬಾಬಿನ್ ಒಳಗೆ ಇದೆ ಎಂದು ಪರಿಶೀಲಿಸಲು ವೈಂಡಿಂಗ್ ಪ್ರಾರಂಭಿಸಿ ಮತ್ತು ಕನಿಷ್ಠ ಒಂದು ಪದರವನ್ನು ಪೂರ್ಣಗೊಳಿಸಿ. ಇಲ್ಲದಿದ್ದರೆ ಟ್ರಾನ್ಸ್ಫೋರ್ಸ್ ಫೀಡ್ ಅನ್ನು ಮರುಹೊಂದಿಸಿ. ಈಗಾಗಲೇ ತೆಗೆದುಕೊಂಡ ಡೇಟಾದ ಪ್ರಕಾರ ಪ್ರತಿ ಲೇಯರ್ ನಲ್ಲಿ ಅಗತ್ಯವಿರುವ ಇನ್ಸುಲೇಷನ್ ಮತ್ತು ನಿರ್ದಿಷ್ಟ ಸಂಖ್ಯೆಯ ತಿರುವುಗಳನ್ನು ಒದಗಿಸುವ ಮೂಲಕ ಲೇಯರ್ ಮೂಲಕ ವೈಂಡಿಂಗ್ ಲೇಯರ್ ಅನ್ನು ಪ್ರಾರಂಭಿಸಿ ಮತ್ತು ಮುಂದುವರಿಸಿ. ನಿಗದಿತ ಸಂಖ್ಯೆಯ ತಿರುವುಗಳು ಪೂರ್ಣಗೊಂಡ ನಂತರ ಎಂಡ್ ಲೀಡ್ ಅನ್ನು ಶೋಲ್ಡರ್ ಮಾಡಿ ಮತ್ತು ಅದನ್ನು ಬಾಬಿನ್ ಫ್ಲೇಜ್ ಔಟ್ಲೆಟ್ ಮೂಲಕ ಹೊರತೆಗೆಯಿರಿ. ಒಂದು ಕಾಯಿಲ್ ನಲ್ಲಿ ವೈಂಡಿಂಗ್ ನ ಹಲವಾರು ಟ್ಯಾಪ್ಗಳಿದ್ದರೆ ತಂತಿಯನ್ನು ಎಂದಿಗೂ ಕತ್ತರಿಸಬೇಡಿ. ಬದಲಾಗಿ ಉದ್ದವನ್ನು ಲಾಂಗ್ ಲೂಪ್ಗೆ ಮಡಚಿ ಮತ್ತು ವೈಂಡಿಂಗ್ ಮುಂದುವರಿಸಲು ತಂತಿಯನ್ನು ಒಯ್ಯಿರಿ. ಲೂಪ್ ವೈರ್ ಅನ್ನು ನಂತರ ನಿರ್ಬಂಧಿಸಬಹುದು ಮತ್ತು ಕಾಯಿಲ್ನ ಹೊರಗೆ ಸಂಪರ್ಕಿಸಬಹುದು. ಪ್ರೈಮರಿ ವೈಂಡಿಂಗ್ ಅನ್ನು ಪರಿಶೀಲಿಸಿದ ನಂತರ ತೆಗೆದುಕೊಂಡ ಡೇಟಾದ ಪ್ರಕಾರ ವೈಂಡಿಂಗ್ ಅನ್ನು ಸಾಕಷ್ಟು ಇನ್ಸುಲೇಷನ್ ನಿಂದ ಸುತ್ತಿ.
ಸೂಕ್ತವಾದ ಸೆಕೆಂಡರಿ ವೈಂಡಿಂಗ್ ವೈರ್ ಅನ್ನು ಆಯ್ಕೆ ಮಾಡಿ ಈಗಾಗಲೇ ತೆಗೆದುಕೊಂಡ ಡೇಟಾದೊಂದಿಗೆ ಪರಿಶೀಲಿಸಿ ಮತ್ತು ಪ್ರೈಮರಿ ಸೈಡ್ ಮಾಡಿದಂತೆ ವೈಂಡಿಂಗ್ ಮುಂದುವರಿಸಿ. ಟ್ರಾನ್ಸ್ಫಾರ್ಮರ್ಗೆ ಒಂದು ಅಥವಾ ಹೆಚ್ಚು ಸೆಕೆಂಡರಿ ವೈಂಡಿಂಗ್ಗಳನ್ನು ಅಥವಾ ಟ್ಯಾಪ್ಡ್ ವೈಂಡಿಂಗ್ಸ್ಗಳನ್ನು ಒದಗಿಸಬಹುದು. ವೈಂಡಿಂಗ್ನ ಕೊನೆಯಲ್ಲಿ ಇನ್ಸುಲೇಷನ್ ಅನ್ನು ವೈಂಡಿಂಗ್ ಮೇಲೆ ಬಿಗಿಯಾಗಿ ಸುತ್ತಿ ಮತ್ತು ಬಂಧಿಸಿ. ಬೈಂಡಿಂಗ್ಗಳು ವೈಂಡಿಂಗ್ ಅನ್ನು ಸಂಪೂರ್ಣವಾಗಿ ಮುಚ್ಚಬೇಕು, ಕ್ರೀಸಸ್ಗಳಿಂದ ಮುಕ್ತವಾಗಿರಬೇಕು ಮತ್ತು ಫ್ಲಾಂಜ್ನ ಕಾಯಿಲ್ ರಿಸ್ಟ್ನ ಆಚೆಗೆ ಪ್ರಾಜೆಕ್ಟ್ ಮಾಡಬಾರದು. ಲೀಡ್ನ ಸರಿಯಾದ ಮುಕ್ತಕ್ಕಾಗಿ ಕಾಯಿಲ್ ಅನ್ನು ಪರಿಶೀಲಿಸಿ ಮತ್ತು ಟೆಂಪ್ಲೇಟ್ ಮತ್ತು ತೆಗೆದುಕೊಂಡ ಡೇಟಾವನ್ನು ಬಳಸಿಕೊಂಡು ಗಾತ್ರವನ್ನು ಪರಿಶೀಲಿಸಿ. ಮಲ್ಟಿಮೀಟರ್ ಬಳಸಿ ಕಂಟಿನ್ಯೂಟಿ ಮತ್ತು ಶಾರ್ಟ್ ಸರ್ಕ್ಯೂಟ್ಗಳಿಗಾಗಿ ವೈಂಡಿಂಗ್ಗಳನ್ನು ಪರೀಕ್ಷಿಸಿ. ಮಲ್ಟಿಮೀಟರ್ ಅನ್ನು ಕಂಟಿನ್ಯೂಟಿ ಮೋಡ್ನಲ್ಲಿ ಹೊಂದಿಸಿ ಅದನ್ನು ಪ್ರೈಮರಿ ವೈಂಡಿಂಗ್ಗಳ ನಡುವೆ ಇರಿಸಿ, ಅಂದರೆ ಪ್ರಾರಂಭ ಮತ್ತು ಅಂತ್ಯದ ಟರ್ಮಿನಲ್ಸ್ಗಳು ಮತ್ತು ಪ್ರಾರಂಭ ಮತ್ತು ಟ್ಯಾಪಿಂಗ್ಗಳ ನಡುವಿನ ಸೆಕೆಂಡರಿ ವೈಂಡಿಂಗ್ಗಳ ನಡುವೆ ಇರಿಸಿ. ಬೀಪ್ ಶಬ್ದವು ಕಂಟಿನ್ಯೂಟಿಯನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಶಾರ್ಟ್ ಸರ್ಕ್ಯೂಟ್ಸ್ಗಳನ್ನು ಪರೀಕ್ಷಿಸಲು ಯಾವುದೇ ಪ್ರೈಮರಿ ಮತ್ತು ಸೆಕೆಂಡರಿ ಟರ್ಮಿನಲ್ಸ್ಗಳ ನಡುವೆ ಮಲ್ಟಿಮೀಟರ್ ಪ್ರೋಬ್ಸ್ಗಳನ್ನು ಒಂದೊಂದಾಗಿ ಇರಿಸಿ ಮತ್ತು ಯಾವುದೇ ಬೀಪ್ ಶಬ್ದ ಸಂಬಂಧಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಟ್ರಾನ್ಸ್ಫಾರ್ಮರ್ ಕೋರ್ಸ್ಗಳ ಸ್ಟ್ಯಾಕಿಂಗ್. ಎರಡು ಬದಿಗಳಿಂದ ಬಾಬಿನ್ಗೆ ಈ ಲ್ಯಾಮಿನೇಷನ್ ಅನ್ನು ಸೇರಿಸಿ. ಲೆಫ್ಟ್ ಹ್ಯಾಂಡ್ ಸೈಡ್ನಿಂದ ಸೇರಿಸಲಾದ ಲ್ಯಾಮಿನೇಷನ್ಗಳ ಕೆಳಗೆ ರೈಟ್ ಹ್ಯಾಂಡ್ ಸೈಡ್ ಲ್ಯಾಮಿನೇಷನ್ಗಳನ್ನು ಇರಿಸಿ. ಎಲ್ ಆಕಾರದ ಲ್ಯಾಮಿನೇಷನ್ ಅನ್ನು ಸ್ಥಾನದಲ್ಲಿ ಇರಿಸಿ. ಇದು ಮೊದಲ ಈ ಲ್ಯಾಮಿನೇಷನ್ ಮೇಲೆ ಸಮತಟ್ಟಾದ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ ನಲ್ಲಿನ ಸ್ಲಾಟ್ನ ರೈಟ್ ಹ್ಯಾಂಡ್ ಸೈಡ್ನಲ್ಲಿರುವ ಅನುಗುಣವಾದ ಸ್ಲಾಟ್ಗಿಂತ ಮೇಲಿಂದ ಎಂದು ಖಚಿತಪಡಿಸಿಕೊಳ್ಳಿ. ಈ ಲ್ಯಾಮಿನೇಟೆಡ್ ಅಸೆಂಬ್ಲಿಯು ಫ್ಲಶ್ ಆಗಿರಬೇಕು ಮತ್ತು ಫ್ಲಾಟ್ ಆಗಿರಬೇಕು. ಅಪೋಸಿಟ್ ಸೈಡ್ನಿಂದ ಎರಡನೇ ಈ ಆಕಾರದ ಲ್ಯಾಮಿನೇಷನ್ಗಳನ್ನು ಸೇರಿಸಿ. ಇದು ಬಾಬಿನ್ಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಅಂತೆಯೇ ಯಾವುದೇ ಅಂತರವಿಲ್ಲದೆ ಲ್ಯಾಮಿನೇಷನ್ಸ್ಗಳನ್ನು ಪರ್ಯಾಯವಾಗಿ ಸೇರಿಸಿ. ಎಲ್ಲ ನಿರ್ದಿಷ್ಟ ಪ್ರಮಾಣದ ಲ್ಯಾಮಿನೇಷನ್ಸ್ಗಳನ್ನು ಸೇರಿಸಿದಾಗ ಜೋಡಣೆಯು ಸಡಿಲ ಲ್ಯಾಮಿನೇಷನ್ಸ್ಗಳಿಂದ ಹಿಡಿದು ಸರಿಯಾದ ಇಂಟರ್ಪೋಲೇಟೆಡ್ ಲ್ಯಾಮಿನೇಷನ್ಸ್ಗಳವರೆಗೆ ಸರಿಯಾದ ಆಯಾಮವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೂಲದಲ್ಲಿರುವಂತೆ ಅಸೆಂಬ್ಲಿಯಲ್ಲಿ ಮೇಲಿನ ಮತ್ತು ಕೆಳಗಿನ ಕ್ಲ್ಯಾಂಪ್ ಪ್ಲೇಟ್ಸ್ಗಳನ್ನು ಅಳವಡಿಸಿ. ಲ್ಯಾಮಿನೇಷನ್ಸ್ಗಳಲ್ಲಿ ಕೋರ್ ಸ್ಲಾಟ್ಗಳನ್ನು ಸರಿಹೊಂದಿಸಲು ನಿರ್ದಿಷ್ಟ ಗಮನ ನೀಡಿ. ಫಿಕ್ಸಿಂಗ್ ಬೋಲ್ಟ್ಸ್ಗಳನ್ನು ಸುಲಭವಾಗಿ ಸೇರಿಸಬಹುದು ಎಂದು ಖಚಿತಪಡಿಸಿಕೊಳ್ಳಿ. ಫಿಕ್ಸಿಂಗ್ ಬೋಲ್ಟ್ಸ್ಗಳನ್ನು ಕ್ಲ್ಯಾಂಪ್ ಪ್ಲೇಟ್ಸ್ಗಳ ಮೂಲಕ ತಳ್ಳಿ. ನಿರ್ದಿಷ್ಟಪಡಿಸಿದ ಫಾಸ್ಟ್ನರ್ಸ್ಗಳನ್ನು ಬಳಸಿ ಮತ್ತು ಜೋಡಣೆಯನ್ನು ಬಿಗಿಗೊಳಿಸಿ. ಟ್ರಾನ್ಸ್ಫಾರ್ಮರ್ ಅನ್ನು ಏರ್ ಡ್ರೈ ವಾರ್ನಿಷ್ನಲ್ಲಿ ಮುಳುಗಿಸಿ ಮತ್ತು ಅದನ್ನು ಒಣಗಿಸುವ ಮೂಲಕ ವಾರ್ನಿಷ್ ಮಾಡಿ. ಲೀಡ್ ಔಟ್ ತಂತಿಗಳ ಮೇಲೆ ನಿರ್ದಿಷ್ಟಪಡಿಸಿದ ಇನ್ಸುಲೇಟಿಂಗ್ ಸ್ಲೀವ್ಸ್ಗಳನ್ನು ಅಳವಡಿಸಿ. ನಿರ್ದಿಷ್ಟಪಡಿಸಿದ ಟರ್ಮಿನಲ್ ಬೋರ್ಡ್ ಅನ್ನು ಪಡೆಯಿರಿ ಮತ್ತು ನಿರ್ದಿಷ್ಟ ರಂಧ್ರದ ಮೂಲಕ ಪ್ರತಿ ಲೀಡ್ ಔಟ್ ಅನ್ನು ಪಾಸ್ ಮಾಡಿ. ಎಲ್ಲ ಸ್ಲೀವ್ಡ್ ಲೀಡ್ಸ್ಗಳನ್ನು ಸರಿಯಾಗಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಟರ್ಮಿನಲ್ ಬೋರ್ಡ್ನಲ್ಲಿ ಬರೀ ಲೀಡ್ಸ್ಗಳು ಗೋಚರಿಸಿದ ಪ್ರತಿಯೊಂದು ರಂಧ್ರದಲ್ಲಿ ಕೊನೆಗೊಳ್ಳುವ ಎಲ್ಲ ಸ್ಲೀವ್ಡ್ ಲೀಡ್ಸ್ಗಳನ್ನು ಕೊನೆಗೊಳ್ಳುತ್ತವೆ ಎಂದು ಪರಿಶೀಲಿಸಿ. ಟರ್ಮಿನಲ್ ಬೋರ್ಡ್ ಅನ್ನು ಸ್ಥಾನದಲ್ಲಿ ಇರಿಸಿ. ನಿರ್ದಿಷ್ಟಪಡಿಸಿದ ಸ್ಟಡ್ಸ್ಗಳೊಂದಿಗೆ ಟರ್ಮಿನಲ್ ಬೋರ್ಡ್ ಅನ್ನು ಭದ್ರಪಡಿಸಿ. ಟರ್ಮಿನಲ್ ಬೋರ್ಡ್ ಮತ್ತು ಕೋರ್ ನಡುವೆ ಯಾವುದೇ ಲೀಡ್ಸ್ಗಳು ಸಿಕ್ಕಿಬಿದ್ದಿಲ್ಲ ಎಂದು ಪರಿಶೀಲಿಸಿ. ಪ್ರತಿ ಲೀಡ್ ಔಟ್ ವೈರ್ ಮತ್ತು ಅದರ ಶೋಲ್ಡರಿಂಗ್ ಟ್ಯಾಗ್ ನಡುವೆ ನಿರ್ದಿಷ್ಟ ಮೆಕ್ಯಾನಿಕಲ್ ಜಾಯಿಂಟ್ ಮಾಡಿ. ಪ್ರತಿ ಜಾಯಿಂಟ್ ಅನ್ನು ಶೋಲ್ಡರ್ ಮಾಡಿ ಮತ್ತು ಹೆಚ್ಚುವರಿ ತಂತಿಯ ತುದಿಗಳನ್ನು ಕತ್ತರಿಸಿ. ಮೆಗ್ಗರ್ನೊಂದಿಗೆ ಕಂಟಿನ್ಯೂಟಿಗಾಗಿ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಸ್ಗಳನ್ನು ಪರೀಕ್ಷಿಸಿ. ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಸ್ನ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ ಮತ್ತು ದಾಖಲಿಸಿ. ವೈಂಡಿಂಗ್ಸ್ ಮತ್ತು ಫ್ರೇಮ್ ನಡುವಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ ಮತ್ತು ದಾಖಲಿಸಿ. ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ವೈಂಡಿಂಗ್ ಅನ್ನು ರೇಟೆಡ್ ವೋಲ್ಟೇಜ್ನೊಂದಿಗೆ ಸಂಪರ್ಕಿಸಿ. ಸೆಕೆಂಡರಿ ವೋಲ್ಟೇಜ್ಗಳನ್ನು ತೆರೆದಿಟ್ಟು ಪ್ರೈಮರಿ ಮತ್ತು ಸೆಕೆಂಡರಿ ವೋಲ್ಟೇಜ್ಗಳನ್ನು ಪರೀಕ್ಷಿಸಿ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ ದಾಖಲಿಸಿ. ಕೋರ್ನ ಕಂಪನ ಶಬ್ದವನ್ನು ಗಮನಿಸಿ. ಇದು ಅಸಹಜವಾಗಿದ್ದರೆ ಸ್ಟ್ಯಾಂಪಿಂಗ್ಗಳನ್ನು ಬಿಗಿಗೊಳಿಸಿ. ಕಾಯಿಲ್ನ ಬಿಗಿತವನ್ನು ಸಹ ಪರಿಶೀಲಿಸಿ. ಟ್ರಾನ್ಸ್ಫಾರ್ಮರ್ನ ಸೂಕ್ತವಾದ ಲೋಡ್ನೊಂದಿಗೆ ಸಂಪರ್ಕಿಸಿ. ಇದರಿಂದ ಪೂರ್ಣ ಲೋಡ್ ಕರೆಂಟ್ ಸೆಕೆಂಡರಿ ಮೂಲಕ ಹಾದು ಹೋಗುತ್ತದೆ. ಲೋಡ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ರೆಕಾರ್ಡ್ ಮಾಡಿ. ಟ್ರಾನ್ಸ್ಫಾರ್ಮರ್ ಅನ್ನು ಸತತವಾಗಿ 8 ಗಂಟೆಗಳ ಕಾಲ ಫುಲ್ ಲೋಡ್ನಲ್ಲಿ ಇರಿಸಿ. ಸ್ಪರ್ಶಿಸುವ ಮೂಲಕ ವೈಂಡಿಂಗ್ ಮತ್ತು ಕೋರ್ನ ತಾಪಮಾನದಲ್ಲಿನ ಬದಲಾವಣೆಯನ್ನು ಗಮನಿಸಿ. ತಾಪಮಾನ ಏರಿಕೆಯು ಇನ್ಸುಲೇಷನ್ ವರ್ಗದಲ್ಲಿದ್ದರೆ ಟ್ರಾನ್ಸ್ಫಾರ್ಮರ್ ಸರಿಯಾಗಿದೆ. ವೈಂಡಿಂಗ್ ಮಾಡಿದ ನಂತರ ಟ್ರಾನ್ಸ್ಫಾರ್ಮರ್ನ ಪರೀಕ್ಷೆ. ಈ ಕೆಳಗಿನ ಡೇಟಾವನ್ನು ಸಂಗ್ರಹಿಸಿ. ಔಟ್ಪುಟ್ ಪವರ್ ಮತ್ತು ಫ್ರೀಕ್ವೆನ್ಸಿ, ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟ್, ಡ್ಯೂಟಿ ರೇಟಿಂಗ್ ಮತ್ತು ಪರಿಶೀಲಿಸಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಟ್ರಾನ್ಸ್ಫಾರ್ಮರ್ ಕೋರ್ಸ್ಗಳನ್ನು ಡಿಸ್ಮ್ಯಾಂಟಲ್ ಮಾಡಿ ಮತ್ತು ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ ಆಗಿ ವೈಂಡಿಂಗ್ ವೈರ್ನ ಗಾತ್ರವನ್ನು ನಿರ್ಧರಿಸಿ. ಬಾಬಿನ್ ಮೇಲೆ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಸ್ಗಳನ್ನು ಸುತ್ತಿ. ಕೋರ್ಸ್ಗಳನ್ನು ಸ್ಟ್ಯಾಕ್ ಮಾಡಿ ಮತ್ತು ಟರ್ಮಿನಲ್ ಬೋರ್ಡ್ ಮೇಲೆ ವೈಂಡಿಂಗ್ ಎಂಡ್ ಅನ್ನು ಕೊನೆಗೊಳಿಸಿ. ಇನ್ಸುಲೇಷನ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಮತ್ತು ಕಾರ್ಯಕ್ಷಮತೆಗಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಪರೀಕ್ಷಿಸಿ. ಇದು ಒಂದು ಸಣ್ಣ ಟ್ರಾನ್ಸ್ಫಾರ್ಮರ್.
ಅನ್ನು ವೈಂಡಿಂಗ್ ಮಾಡುವ ಕೆಲಸದ ಅಭ್ಯಾಸವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಕ್ಕಾಗಿ ಧನ್ಯವಾದಗಳು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ನೋಡೋಣ.